ಗಾರ್ಡನ್ನಲ್ಲಿ ಮಣ್ಣು ಗೊಬ್ಬರ ಇದ್ದರೆ ಸಾಕು, ತರಕಾರಿ ಹಣ್ಣು ಅವೆಲ್ಲ ಬೆಳೆಸ್ಕೋಬೋದು. ಕರ್ನಾಟಕ, ನನ್ನ ವೀಡಿಯೋಕ್ಕೆ ಸ್ವಾಗತ. ನನ್ನ ವೀಡಿಯೋ ನೋಡೋರೆಲ್ಲರಿಗೂ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವೀಡಿಯೋ ಏನಂದರೆ ವಾಂಗಿಬಾತು ಬದನೆಕಾಯಿ ನೋಡಿ ಎಷ್ಟು ಗುಚ್ಚು ಒಂದು ಹತ್ರ 3 ಇದೆ, ಇನ್ನೊಂದು ಹತ್ರ 3 ಇದೆ. ಒಂದು ಹತ್ರ 3 ಇರೋದ್ರಲ್ಲಿ ಒಂದು ದೊಡ್ಡದಾಗಿ ಹೋಗ್ಬಿಟ್ಟಿದೆ, ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಇದನ್ನು ನಾನು ಒಂದು ದೊಡ್ಡದು ಗ್ರೋ ಬ್ಯಾಗ್ ರೆಡಿ ಮಾಡಿರೋದು ನಾನೇ, ಅದರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಕೊಟ್ಟಿಗೆ ಗೊಬ್ಬರನೂ ಹಾಕಿದ್ದೀನಿ. ನೋಡಿ ಇಲ್ಲೆಲ್ಲ 3 ಮಗ್ಗುಗಳು ಇದ್ದಾವೆ, ಸ್ವಲ್ಪ ಚಿಕ್ಕ ಕಾಯಿ ಥರ ಆಗಿದೆ. ಇದು ಒಂಟಿ ಇಲ್ಲ ನೋಡಿ, ಬಿಟ್ಟರೆ ಒಂದೊಂದು 3 ಒಂದೊಂದು ಹತ್ರ ಇರುತ್ತೆ. ಅವು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ನೋಡಿರಿ ಇದರಲ್ಲಿ 3 ಇದೆ, 2 ಚಿಕ್ಕ ಇದ್ದಾವೆ, ಇದೊಂದೇ ಸ್ವಲ್ಪ ದೊಡ್ಡದಾಗಿ ಬಂದಿರೋದು. ಇದೊಂದೇ ಹಾರ್ವೆಸ್ಟ್ ಮಾಡಬೇಕು. ಇನ್ನೆರಡು ಇರೋವು ಇನ್ನೊಂದು ಸತಿ ಮಾಡ್ಕೊಂಡ್ರೆ ಆಗುತ್ತೆ. ಇನ್ನೆರಡು ಮತ್ತು ಇನ್ನೊಂದು ಕಡೆ ಇರೋ 3 ಅವು ಒಟ್ಟೆ ಟೈಮು ಬರ್ತವೆ. ಇಲ್ಲಾಂದರೆ ಇದು ಬಿಟ್ಟು ಹೋದರೆ ಅದು ಬಲ್ತೋಗ್ಬಿಡುತ್ತೆ. ಅದಕ್ಕೆ ಅದನ್ನೊಂದು ಹಾರ್ವೆಸ್ಟ್ ಮಾಡ್ತೀನಿ. ಇದರಲ್ಲಿ ಒಂದು ಕಾಯಿ ಬಿಟ್ಟಿತ್ತು ಆವಾಗಲೇ, ಒಂದೇ ಒಂದು. ಈಗೆಲ್ಲ ಮಗ್ಗು ಚಿಕ್ಕ ಕಾಯಿಗಳಾಗಿದ್ದಾವೆ ನೋಡಿ. ಇದು ಮಗ್ಗು ಮತ್ತು ಇನ್ನೊಂದು ಏನು ಚೆನ್ನಾಗಿ ಬಿಡುತ್ತೆ. ಈ ಥರ ಒಂದು 4-5 ಗಿಡಗಳಿದ್ದರೆ ಸಾಕು, ಮನೆ ಬಳಕೆಗೆ ಬೇಕಾದಷ್ಟು ಆಗುತ್ತೆ. ವಾಂಗಿಬಾತಿಗೆ ಬೇಕಾದಂಗೆ ಒಂದು 4-5 ಇಲ್ಲ ಒಂದು 5 ಜನಕ್ಕೆ ಮಾಡೋದಾದರೆ 2-3 ಆದರೆ ಸಾಕು. ನನಗೆ ಆ ಥರ ಇವಾಗ ನೆಕ್ಸ್ಟ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಹ ಇದೇ ಥರ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.